ಮೇಕಪ್ ಆರ್ಟಿಸ್ಟ್ಗಳು ಮಾಡೋವಂಥ ಮೇಕಪ್ನ ಎಫೋರ್ಡೆಬಲ್ ಪ್ರಾಡಕ್ಟ್ಸ್ ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ನೀವು ಮನೆಯಲ್ಲೇ ಸೆಲ್ಫ್ ಮೇಕಪ್ ಅನ್ನೋದನ್ನ ನಾವು ನೋಡುವ ಈ ವಿಡಿಯೋದಲ್ಲಿ. ಫಸ್ಟ್ ಸ್ಟೆಪ್ ಈಸ್ ಇಂಪಾರ್ಟೆಂಟ್ ಸ್ಟೆಪ್ ಆಯಿತಾ. ನಿಮ್ಮ ಫೇಸ್ ವಾಶ್ ಆದಮೇಲೆ ಒಂದು ಐಸ್ ಕ್ಯೂಬಿಂದ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಇದು ಮುಖದಲ್ಲಿ ಪಫಿನೆಸ್ ಇದ್ದರೆ ಅಥವಾ ಯಾವುದಾದ್ರು ಸ್ವೆಲ್ನೆಸ್ ಇದ್ದರೆ, ಇನ್ನೂ ಇಂಪಾರ್ಟೆಂಟಾಗಿ ನಿಮಗೆ ತುಂಬ ಆಯಿಲ್ ಪ್ರೊಡ್ಯೂಸ್ ಆಗ್ತಾ ಇದ್ದರೆ, ಮೇಕಪ್ ಮಾಡಿ ಸ್ವಲ್ಪ ಹೊತ್ತಲ್ಲೇ ನಿಮಗೆ ಫೇಸ್ ಫುಲ್ ಆಯ್ಲಿ ಅಂತ ಅನ್ನಿಸ್ತಾ ಇದ್ದರೆ ಈ ಸ್ಟೆಪ್ನ ನೀವು ಬಿಡದೇ ಮಾಡಬೇಕು. ಇಂಪಾರ್ಟೆಂಟ್ ಫಂಕ್ಷನ್ಸ್ ಅಟೆಂಡ್ ಮಾಡೋ ದಿನ ನೀವು ಈ ಸ್ಟೆಪ್ನ ಮಾಡಲೇಬೇಕು. ಐಸ್ ಪೂರ್ತಿ ಕರಗಿದ ಮೇಲೆ ಒಂದು ಟಿಶ್ಯೂ ಹೆಲ್ಪಿಂದ ಡ್ಯಾಬ್ ಮಾಡಿ ಉಳ್ದಿಂದ ನೀವು ಏರ್ ಡ್ರೈ ಆಗ್ಲಿಕ್ಕೆ ಬಿಡಿ. ಅದನ್ನು ಕಂಪ್ಲೀಟಾಗಿ ಡ್ರೈ ಮಾಡ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ಒಂದು ಫ್ಯಾನ್ ಹೆಲ್ಪಿಂದನೋ ಅಥವಾ ಹೀಗೇ ಗಾಳಿ ನ್ಯಾಚುರಲಾಗಿ ನೀವು ಏರ್ ಡ್ರೈ ಆಗ್ಲಿಕ್ಕೆ ಬಿಡಿ. ಈಗ ಅದು ಸ್ವಲ್ಪ ಇನ್ನೂ ಆ ಮಾಯ್ಶ್ಚರ್ ಇದೆ ಅನ್ನೋವಾಗ ನೀವು ಒಂದು ಸೀರಮ್ನ ಅಪ್ಲೈ ಮಾಡಿ. ಹಾಗೆ ನೆಕ್ಸ್ಟ್ ಅಂದರೆ ಮಾಯ್ಶ್ಚರೈಸರ್. ಸೀರಮ್ ಮತ್ತು ಮಾಯ್ಶ್ಚರೈಸರ್ ಸೇರಿ ನಮಗೆ ಡಬಲ್ ಇಫೆಕ್ಟ್ ಕೊಡ್ತದೆ. ಡಬಲ್ ಹೈಡ್ರೇಷನ್, ಡಬಲ್ ಮಾಯ್ಶ್ಚರೈಸೇಷನ್ ಕೊಡ್ತದೆ. ಆಯಿಲಿನೆಸ್ ಖಂಡಿತ ಕೊಡೋದಿಲ್ಲ. ಈಗ ನಿಮ್ಮ ರೆಗ್ಯುಲರ್ ಮಾಯ್ಶ್ಚರೈಸರ್ನ ನೀವು ಯೂಸ್ ಮಾಡಿ ಅಥವಾ ಯಾವುದಾದ್ರು ಜೆಲ್ ಬೇಸ್ಡ್, ನಿಮ್ಮ ಆಯಿಲಿನೆಸ್ ಕಡಿಮೆ ಮಾಡೋದಕ್ಕೋಸ್ಕರ ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ ಫೇಸ್ಗೆ ಒಂದು ಒಳ್ಳೆ ಮಸಾಜ್ ಕೊಡಿ. ಒಂದು 5 ನಿಮಿಷ ಒಳ್ಳೆ ಅಬ್ಸಾರ್ಬ್ ಆಗಲಿ ಮಾಯ್ಶ್ಚರೈಸರ್. ಇನ್ನು ಫೇಸ್ಗೆ ಆದಮೇಲೆ ಲಿಪ್ನ ಯಾವತ್ತೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಇದನ್ನ ಡ್ರೈ ಲಿಪ್ಸ್ ನಿಮಗೆ ಸಿಗ್ತದೆ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ ಮೇಲೆ. ಹಾಗಾಗಿ ಒಂದು ಒಳ್ಳೆ ಲಿಪ್ ಬಾಮ್ನ ಅಪ್ಲೈ ಮಾಡ್ಕೊಳ್ಳಿ. ಈಗ ಇದಕ್ಕೊಂದು 5ರಿಂದ 10 ನಿಮಿಷ ಕೊಡಿ ಟೈಮ್. ಆ ಗ್ಯಾಪಲ್ಲಿ ನಾವು ಐ ಮೇಕಪ್ನ ಫಸ್ಟ್ ಫಿನಿಷ್ ಮಾಡ್ಕೊಳ್ವಾ. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಐ ಕಲರ್ ಪಾಪೌಟ್ ಆಗಬೇಕು. ಯಾವುದೇ ನಿಮ್ಮ ಹತ್ರ ಒಂದು ಪಿಗ್ಮೆಂಟ್ ಇಲ್ಲದೆ ಇರೋ ಪ್ಯಾಲೆಟ್ ಇದ್ರೂ ಆ ಕಲರ್ ಒಂದು ಎತ್ತು ಕಾಣಬೇಕಂತ ಹೇಳಿದರೆ ನೀವು ಫಸ್ಟು ಕನ್ಸಿಲರ್ನ ಯೂಸ್ ಮಾಡಬೇಕು ಕಣ್ಣಿಗೆ. ಹಾಗೆ ಈ ಐಬ್ರೋನ ಸ್ವಲ್ಪ ಕಾವ್ ಮಾಡಿ, ಇದರಿಂದ ಐಬ್ರೋ ಶೇಪ್ ಚೆನ್ನಾಗಿ ಕಾಣಿಸ್ತದೆ. ಈಗ ಒಂದು ಬ್ರಷ್ ಹೆಲ್ಪಿನ ಬ್ಲೆಂಡ್ ಮಾಡ್ತಾ ಇದ್ದೇನೆ. ಬ್ಲೆಂಡರ್ ನೀವು ಯೂಸ್ ಮಾಡ್ಬೋದು ಥ್ರೂ ಔಟ್ ದ ಪ್ರಾಸೆಸ್. ಬ್ರಷ್ ಬೇಕೇ ಅಂತ ಏನೂ ಇಲ್ಲ, ಬಟ್ ಐ ಮೇಕಪ್ ಮಾಡೋದಕ್ಕೆ ಐ ಶ್ಯಾಡೋಸ್ ಯೂಸ್ ಮಾಡಲಿಕ್ಕೆ ಬ್ರಷಸ್ ಬೇಕೇ ಬೇಕು ಆಯಿತಾ. ಒಂದು ಸತಿ ಇದು ನೀವು ಬ್ಲೆಂಡ್ ಮಾಡಿ ಆದಮೇಲೆ ಒಂದು ಪೌಡರ್ ಹೆಲ್ಪಿಂದ, ಲೂಸ್ ಪೌಡರ್ ಹೆಲ್ಪಿಂದ ಲೈಟಾಗಿ ಸೆಟ್ ಮಾಡ್ಕೊಳ್ಳಿ. ಯಾಕಂದರೆ ಕ್ರೀಸಸ್ ಆಗಬಾರ್ದಲ್ಲ ಅಥವಾ ಪ್ಯಾಚಿನೆಸ್ ಎಲ್ಲ ಬರಬಾರ್ದು ಅಂತ. ಈಗ ನಾನಿಲ್ಲಿ ಒಂದು ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೇನೆ. ಇದು ಮೇಕಪ್ ರೆವಲ್ಯೂಷನ್. ಇದು ನಾನು ಸಾಧ್ಯ ಆದರೆ ಇದರ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನೀವು ಯಾವುದೇ ಪ್ರಾಡಕ್ಟ್ ಬೇಕಾದರೂ ಚೆಕ್ ಮಾಡ್ಬೋದು. ಇದರಲ್ಲಿ ತುಂಬ ಒಳ್ಳೊಳ್ಳೆ ಶೇಡ್ಸ್ ಉಂಟು. ಸೊ ನನ್ನ ಸ್ಯಾರಿಗೆ ಇವತ್ತಿನ ಒಂದು ಶೇಡ್ಸ್ ಇದರಲ್ಲಿ ಇತ್ತು ಅಂತ ಹೇಳಿ ನಾನು ಇದನ್ನು ಪಿಕ್ ಮಾಡ್ತೇನೆ. ಫಸ್ಟ್ ಒಂದು ಲೈಟ್ ಶೇಡಿಂದ ನಾನು ಕ್ರೀಸ್ ಅಪ್ಲೈ ಮಾಡಿದ್ದೇನೆ. ಆ ಕ್ಲಿಪ್ಪಿಂಗ್ ಸ್ವಲ್ಪ ಅಂದರೆ ಎಲ್ಲೋ ಮಿಸ್ ಆಗಿದೆ. ನೆಕ್ಸ್ಟ್ ಈ ಬ್ಲೂ ಶೇಡ್ ಇತ್ತು ಸಪ್ರೇಟ್, ಇದು ಅದನ್ನು ನಾನು ಔಟರ್ ಕಾರ್ನರಲ್ಲಿ ಅಪ್ಲೈ ಮಾಡಿದ್ದೇನೆ. ಇನ್ನು ಸಾರಿಯಲ್ಲಿರುವಂಥ ಒಂದು ಪರ್ಪಲಿಶ್ ಪಿಂಕ್ ಶೇಡ್ನ ಸೆಂಟ್ರಲ್ಲಿ ಅಪ್ಲೈ ಮಾಡಿದ್ದೇನೆ. ಹಾಗೆ ಒಂದು ಶಿಮ್ಮರ್ ಶೇಡ್ನ ಇನ್ನರ್ ಕಾರ್ನರಲ್ಲಿ. ಇಷ್ಟೇ ಸಿಂಪಲ್ ಸ್ಟೆಪ್ಸ್, ಬಟ್ ಆ ಲೈನ್ಸ್ ಎಲ್ಲ ನೀವು ಬ್ಲೆಂಡ್ ಮಾಡಬೇಕು ನೋಡಿ. ಪ್ರತಿಯೊಂದು ಕಲರ್ನ ಟ್ರಾನ್ಸಿಷನ್ ಲೈನ್ ಏನಿದೆ ಅಲ್ಲ, ಅಲ್ಲಿ ಅದು ಸ್ಮೂತಾಗಿರಬೇಕು. ಹಾಗೆ ಬ್ಲೆಂಡ್ ಮಾಡಿದರೆ ಆಯಿತು. ಈಸಿಯೆಸ್ಟ್ ಐ ಮೇಕಪ್, ಬಟ್ ಕಲರ್ಫುಲ್ ಐ ಮೇಕಪ್. ನಿಮ್ಗೆ ಇದು ಇಷ್ಟ ಆಗಲಿಲ್ಲ ಹೇಳಿದರೆ ನ್ಯೂಡ್ ಶೇಡ್ಸ್ನ, ನ್ಯೂಡ್ ಅಂದರೆ ಸಟಲ್ ಶಿಮ್ಮರ್ ಶೇಡ್ನ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಐ ಲೈನರ್ ಬೇಕಂದರೆ ಯೂಸ್ ಮಾಡಿ, ಇಲ್ಲ ಸ್ಮಜ್ಡ್ ಐ ಲೈನರ್ ಆದರೂ ನೀವು ಕ್ರಿಯೇಟ್ ಮಾಡ್ಬೋದು. ನಾನು ತುಂಬ ಐ ಮೇಕಪ್ ತೋರಿಸಿದ್ದೇನೆ ಹಿಂದಿನ ವೀಡಿಯೋಗಳಲ್ಲೆಲ್ಲ, ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಒಂದು ಕಾಜಲ್ ಅಪ್ಲೈ ಮಾಡ್ತಾ ಇದ್ದೇನೆ. ಈಗ ಇದನ್ನು ಹೀಗೇ ಬಿಡ್ತೇನೆ, ಯಾಕಂದರೆ ನಾವು ನಮ್ಮ ಬೇಸ್ ಮೇಕಪ್ ಮಾಡುವ ಮತ್ತು ಐ ಮೇಕಪ್ನ ಕಂಟಿನ್ಯೂ ಮಾಡ್ಕೊಳ್ವಾ. ಇಲ್ಲಿ ಫಸ್ಟ್ ಪ್ರೈಮರ್ ಅಪ್ಲೈ ಮಾಡಿದ್ದೇನೆ. ಅದಾದಮೇಲೆ ಕಲರ್ ಕರೆಕ್ಟ್ ಮಾಡ್ತಾ ಇದ್ದೇನೆ ಡಾರ್ಕ್ ಕನ್ಸಿಲರ್ ಶೇಡಿಂದ. ಇಲ್ಲಿ ಅಂಡರ್ ಐಗೆ ಮತ್ತು ಇಲ್ಲೆಲ್ಲ ನನಗೆ ಅನ್ಇವನ್ ಉಂಟು ಮತ್ತು ಪಿಂಪಲ್ ಮಾರ್ಕ್ಸ್ ಉಂಟು ಅಲ್ಲಿ ಎಲ್ಲ ಆಯಿತಾ. ಪಿಂಪಲ್ ಮಾರ್ಕ್ ಕವರ್ ಆಗಿದೆ. ಈಗ ಮಾಸಿಂದ ನಾನು ಈ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೇನೆ 05 ಶೇಡಲ್ಲಿ. ಇದು ಹೈ ಕವ್ರೇಜ್ ಆಯಿತಾ, ಫುಲ್ ಕವ್ರೇಜ್ ಫೌಂಡೇಶನ್. ಹಾಗಾಗಿ ಒಂದು ಸಣ್ಣ ಪಂಪ್ ಅಷ್ಟೇ ಬೇಕಾಗಿರೋದು ನಿಮಗೆ. ಸ್ವಲ್ಪ ವಾರ್ಮಪ್ ಮಾಡ್ಕೊಳ್ಳಿ. ಒಂದು ಸೈಡ್ ಅಪ್ಲೈ ಮಾಡಿ ಅದನ್ನು ಬ್ಲೆಂಡ್ ಮಾಡಿ ಇಮಿಡಿಯೇಟ್ಲಿ. ಫುಲ್ ಫೇಸ್ಗೆ ನೆಕ್ಕಿಗೆಲ್ಲ ಅಪ್ಲೈ ಮಾಡಿ ಕಾಯಬೇಡಿ, ಯಾಕಂದರೆ ಇದು ಥಿಕ್ ಆಗಿರೋದ್ರಿಂದ ಬೇಗ ಡ್ರೈ ಆಗ್ತದೆ ಫೇಸಲ್ಲಿ. ಡ್ರೈ ಆಗೋ ಮುಂಚೆ ನೀವು ಬ್ಲೆಂಡ್ ಮಾಡಬೇಕಾಗ್ತದೆ. ಹಾಗೆ ಇದು ಆಕ್ಸಿಡೈಸ್ ಆಗ್ತದೆ. ಸ್ವಲ್ಪ ನಿಮಗೆ ಬ್ರೈಟ್ ಅಂತ ಅನಿಸಿದ್ರು ಒಂದು ಶೇಡ್ ಇದು ನಿಮ್ಮ ಸ್ಕಿನ್ ಟೋನ್ಗೆ ಬರ್ತದೆ. ಸೊ ಒಂದು ಶೇಡ್ ಲೈಟರ್ ಫೌಂಡೇಶನ್ ನೀವು ತಗೊಳ್ಳಿ ಇದನ್ನು ತಗೊಳ್ಬೇಕಾದ್ರೆ. ನೆಕ್ಸ್ಟ್ ನಾನು ಸೇಮ್ ಕನ್ಸಿಲರ್ ಲೋರಿಯಾಲಿಂದ, ಇದು ಹೈ ಕವ್ರೇಜ್ ಕನ್ಸಿಲರ್ ಆಯಿತಾ. ಇದನ್ನು ನಾನು ಜಸ್ಟ್ ಸ್ವಲ್ಪನೇ ಇನ್ನರ್ ಕಾರ್ನರ್, ಔಟರ್ ಕಾರ್ನರ್ ಮತ್ತು ಸೆಂಟರ್
ಆಫ್ ದ ಫೇಸ್ ಆಯಿತಾ ಅಪ್ಲೈ ಮಾಡ್ತಾ ಇದ್ದೇನೆ. ಯೂಶ್ವಲ್ ಹೈಲೈಟಿಂಗ್ ಪಾಯಿಂಟ್ಸಲ್ಲೆಲ್ಲ ಲೈಟ್ ಕಲರ್ ಕನ್ಸಿಲರ್ನ ಯೂಸ್ ಮಾಡಬೇಕು ಯಾವಾಗಲೂ. ನೆಕ್ಸ್ಟು ಆ ಇನ್ಸೈಡ್ ಪ್ಯಾಲೆಟ್ ಏನಿತ್ತು ನಾನು ಫಸ್ಟ್ ಯೂಸ್ ಮಾಡಿದ್ದು ಕಲರ್ ಕರೆಕ್ಟಿಂಗ್ಗೆ, ಅದರಿಂದ ನಾನು ಕಾಂಟ್ರಾ ಶೇಡ್ನ ಅಪ್ಲೈ ಮಾಡ್ತಾ ಇದ್ದೇನೆ ಹೀಗೆ ಸ್ವಲ್ಪ ಅಪ್ಪರ್ ಸೈಡಲ್ಲಿ. ಸೊ ಅದು ಸ್ನ್ಯಾಚ್ಡ್ ಒಂದು ಚಿಸಲ್ಡ್ ಲುಕ್ಕಿಗೆ. ಮತ್ತು ಫೋರ್ ಹೆಡ್ಡಲ್ಲಿ ಸ್ವಲ್ಪ ಅಪ್ಲೈ ಮಾಡ್ತೇನೆ, ಹಾಗೆ ನೋಸ್ ಕಾಂಟೋರ್ ಮಾಡ್ತಾ ಇದ್ದೇನೆ. ಇಲ್ಲಿ ನಮ್ಮ ಕನ್ಸಿಲರ್ ಸ್ವಲ್ಪ ಡ್ರೈ ಆಗಬೇಕು, 1 ಮಿನಿಟ್ ಅಷ್ಟು ಸಾಕಾಗ್ತದೆ. ಅದು ಡ್ರೈ ಆಗೋ ಗ್ಯಾಪಲ್ಲಿ ನಾವು ಬೇರೆ ಎಲ್ಲನೂ ಸ್ಟೆಪ್ಸ್ನ ಫಿನಿಷ್ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಈ ಸ್ಟೆಪ್ನ ಮಾಡ್ತಾ ಇದ್ದೇನೆ, ಫಸ್ಟ್ ಕಾಂಟೋರ್ ಮಾಡ್ತಾ ಇದ್ದೇನೆ. ಇದರಿಂದ ಒಂದು ಒಳ್ಳೆ ಡೈಮೆನ್ಷನ್ ಸಿಗ್ತದೆ ಫೇಸ್ಗೆ. ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ಅಟ್ಲೀಸ್ಟ್ ಕ್ರೀಮ್ ಅಲ್ದಿದ್ರು ಪೌಡರ್ ಕಾಂಟೋರ್ ಆದರೂ ನೀವು ಯೂಸ್ ಮಾಡಿ ಲೇಟರ್ ಆಯಿತಾ. ಈಗ ಕಾಂಟೋರ್ ಬ್ಲೆಂಡ್ ಆದಮೇಲೆ ಮೂಗಿದ್ದು ಬೆರಳಿ ಹೆಲ್ಪಿಂದನೇ ನಾನು ಬ್ಲೆಂಡ್ ಮಾಡ್ತೇನೆ, ಬ್ರಷ್ ಬೇಕಾಗಿಲ್ಲ ಅದಕ್ಕೆ, ಇಲ್ಲ ಚಿಕ್ಕ ಬ್ರಷ್ ಯಾವುದಾದ್ರು ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕನ್ಸಿಲರ್ ಅಪ್ಲೈ ಮಾಡಿದ್ವಲ್ಲ ಅದನ್ನು ಬ್ಲೆಂಡ್ ಮಾಡ್ಕೊಳ್ಳುವ ಆಯಿತಾ. ಇದನ್ನು ಕಂಪ್ಲೀಟಾಗಿ ಬ್ಲೆಂಡ್ ಆದಮೇಲೆ ನೀವು ಸ್ವಲ್ಪ ಹೊತ್ತು ಇದನ್ನು ಬಿಡಿ, ಆಗ ಕ್ರೀಸಲ್ಲಿ ಅದು ಸೆಟಲ್ ಆಗ್ತದೆ. ಒಂದು 2 ನಿಮಿಷ ಬಿಟ್ಟರೆ ಸಾಕು. ಆ ಗ್ಯಾಪಲ್ಲಿ ಬ್ಲಷ್ ಅಪ್ಲೈ ಮಾಡುವ. ಇಲ್ಲಿ ನಾನು ಮಾರ್ಸಿಂದ ಬ್ಲಷ್ ತಗೊಂಡಿದ್ದೇನೆ, ಡಾನ್ ಅಂತ ಶೇಡಲ್ಲಿ. ಇದನ್ನು ನಾನು ಬ್ರಷ್ ಹೆಲ್ಪಿಂದ ಬ್ಲೆಂಡ್ ಮಾಡಿದ್ದೇನೆ. ಈ ಬ್ಲಷ್ ಬ್ಲೆಂಡಿಂಗ್ ಆಗುವಾಗ ನೋಡಿ ಅದು ಕ್ರೀಸಲ್ಲಿ ಸೆಟಲ್ ಆಗಿರ್ತದೆ ಕನ್ಸಿಲರ್. ಅದನ್ನು ಒಂದು ಇಯರ್ ಬಡ್ ಹೆಲ್ಪ್ನಿಂದ ರಿಮೂವ್ ಮಾಡ್ತಾ ಇದ್ದೇನೆ, ಯಾವುದು ಕ್ರೀಸಲ್ಲಿ ಸೆಟ್ ಆಗಿತ್ತಲ್ಲ ಅದನ್ನು ಮಾತ್ರ. ಆಮೇಲೆ ಒಂದು ಬ್ಯೂಟಿ ಬ್ಲೆಂಡರ್ ಹೆಲ್ಪಿಂದ ಬ್ಲೆಂಡ್ ಮಾಡ್ತಾ ಇದ್ದೇನೆ. ಈಗ ನಿಮ್ಮ ಕ್ರೀಸಲ್ಲಿ ಕನ್ಸಿಲರ್ ಸೆಟಲ್ ಆಗೋದಿಲ್ಲ, ಈ ಸ್ಟೆಪ್ ಅದನ್ನು ತಡೀತದೆ. ಒಂದು ಸತಿ ಸ್ಪಾಂಜಿಂದ ಎಲ್ಲ ಫುಲ್ ಫೇಸ್ ನೀವು ಬ್ಲೆಂಡ್ ಮಾಡಿದ ಮೇಲೆ ಲೂಸ್ ಪೌಡರಿಂದ ಸೆಟ್ ಮಾಡ್ತಾ ಇದ್ದೇನೆ, ಜಸ್ಟ್ ಸೆಟ್ ಮಾಡ್ತಾ ಇದ್ದೇನೆ. ಮತ್ತು ಒಂದು ದೊಡ್ಡ ಪೌಡರ್ ಬ್ರಷ್ ಹೆಲ್ಪಿಂದ ಫುಲ್ ಫೇಸ್ ಆ್ಯಂಡ್ ನೆಕ್ನ ನಾನು ಸೆಟ್ ಮಾಡ್ತಾ ಇದ್ದೇನೆ. ಈಗ ಎಲ್ಲ ಪೌಡರ್ ಪ್ರಾಡಕ್ಟ್ಸ್ ಉಪಯೋಗಿಸುವಂತಹ ಟೈಮ್. ಫಸ್ಟ್ ಇಲ್ಲಿ ಬ್ರಾನ್ಸರ್ ಅಪ್ಲೈ ಮಾಡ್ತೇನೆ, ಇದು NY ಬೇಯಿಂದ. ಇದನ್ನು ನೀವು ಎಲ್ಲೆಲ್ಲಿ ಕಾಂಟೋರ್ ಅಪ್ಲೈ ಮಾಡಿದ್ದೀರಲ್ಲ ಅಲ್ಲೆಲ್ಲ ಅಪ್ಲೈ ಮಾಡ್ತಾ ಇದ್ದೇನೆ. ಇನ್ ಕೇಸ್ ನೀವೇನಾದರೂ ಕಾಂಟೋರ್ ಮಿಸ್ ಮಾಡಿದರೆ ಈಗ ತೋರಿಸ್ತಿರೋವಂಥ ಜಾಗಗಳಿಗೆ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಪೌಡರ್ ಬ್ಲಷ್, ನಿಮ್ಗೆ ಇಷ್ಟ ಆಗಿರೋ ಯಾವುದೇ ಲೈಟ್ ಪಿಂಕ್ ಶೇಡ್ನ ನೀವು ಯೂಸ್ ಮಾಡ್ಬೋದು, ಅಥವಾ ಕೋರಲ್ ಶೇಡ್ನ. ಹಾಗೆಯೇ ಈಗ ಐ ಮೇಕಪ್ನ ಫಿನಿಷ್ ಮಾಡುವ. ಫಸ್ಟ್ ಲೋವರ್ ಲ್ಯಾಶ್ ಲೈನಲ್ಲಿ ಬ್ರೌನ್ ಶೇಡ್ನ ಅಪ್ಲೈ ಮಾಡ್ತಿದ್ದೇನೆ, ಸ್ವಲ್ಪ ಡಾರ್ಕ್ ಬ್ರೌನ್ ಶೇಡ್ ಫಸ್ಟ್ ತಗೊಂಡಿದ್ದೇನೆ, ಲೈಟ್ ಬ್ರೌನ್ ಶೇಡಿಂದ ಬ್ಲೆಂಡ್ ಮಾಡಿದ್ದೇನೆ. ನೆಕ್ಸ್ಟ್ ಮಸ್ಕಾರ ಅಪ್ಲೈ ಮಾಡ್ತಾ ಇದ್ದೇನೆ, ವೆರಿ ಮಚ್ ಇಂಪಾರ್ಟೆಂಟ್ ಆಯಿತಾ. ಹಾಗೆ ನಿಮ್ಮ ಬ್ರೋನ ಫಿಲ್ ಮಾಡಿ ಸೆಟ್ ಮಾಡಿ, ಏನಾದರೂ ಗ್ಯಾಪ್ಸ್ ಇದ್ದರೆ ಅದನ್ನು ಫಿಲ್ ಮಾಡಿ ಫಸ್ಟು, ಮತ್ತು ಸೆಟ್ ಮಾಡಿ. ನೆಕ್ಸ್ಟ್ ಹೈಲೈಟರ್ ಅಪ್ಲೈ ಮಾಡ್ತಾ ಇದ್ದೇನೆ, ಇದು ಸ್ವಿಸ್ ಬ್ಯೂಟಿಯಿಂದ ಬೇಕ್ಡ್ ಬ್ಲಷ್ ಆ್ಯಂಡ್ ಹೈಲೈಟರ್ ಪ್ಯಾಲೆಟ್. ಇದರಿಂದ ಗೋಲ್ಡನ್ ಮತ್ತು ಇನ್ನೊಂದು ಶಿಮ್ಮರ್ ಶೇಡ್ನ ಒಟ್ಟಿಗೆ ನಾನು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೇನೆ, ತುಂಬ ಚೆಂದ ಕಾಣ್ತದೆ. ಶ್ಯಾಂಪೇನ್ ಆ್ಯಂಡ್ ಗೋಲ್ಡ್ ಶೇಡ್ ಆಯಿತಾ. ಇದನ್ನು ಸೇಮ್ ನೀವು ಕನ್ಸಿಲರ್ ಎಲ್ಲೆಲ್ಲಿ ಅಪ್ಲೈ ಮಾಡಿದ್ರಿ ನೋಡಿ ಅಲ್ಲೆಲ್ಲ ಹೈಲೈಟಿಂಗ್ ಪರ್ಪಸ್ಗೆ ಯೂಸ್ ಮಾಡಬೇಕು. ನೆಕ್ಸ್ಟ್ ಒಂದು ಲಿಪ್ ಲೈನರ್ ಯೂಸ್ ಮಾಡ್ತೇನೆ. ಲಿಪ್ಸ್ಟಿಕ್ ನಿಮ್ಮ ಔಟ್ಫಿಟ್ಗೆ ತಕ್ಕ ಹಾಗೆ ಇರಲಿ. ನನ್ನ ಅಂದರೆ ಶ್ಯಾಡೋ ಸ್ವಲ್ಪ ಬ್ರೈಟ್ ಇದ್ದಿದ್ದರಿಂದ ನಾನು ಲೈಟ್ ಕಲರ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೇನೆ. ಇದನ್ನು ಯಾವಾಗಲೂ ನೆನಪಿಟ್ಕೊಳ್ಳಿ. ನಿಮ್ಮ ಐ ಶ್ಯಾಡೋ ಲೈಟ್ ಕಲರ್ ಇದ್ದರೆ ಬ್ರೈಟ್ ಲಿಪ್ಸ್ಟಿಕ್ ಶೇಡ್ನ ಯೂಸ್ ಮಾಡಬೇಕಾಗ್ತದೆ. ನೆಕ್ಸ್ಟು ಇಷ್ಟು ಮಾಡಿದಂಥದ್ದು ತುಂಬ ಲಾಂಗ್ ಲಾಸ್ಟ್ ಆಗಬೇಕು ಹೇಳಿದರೆ ಲೋರಿಯಾಲ್ನ ಈ ಟ್ರೆಂಡ್ ಸೆಟ್ಟರ್ನ ಯೂಸ್ ಮಾಡಿ. ಇಡೀ ದಿನ ನಿಮ್ಮ ಮೇಕಪ್ ಹಾಗೇ ಇರ್ತದೆ, ಐ ಗ್ಯಾರಂಟಿ ಯು. ಇದು ನನ್ನ ಫಿನಿಶ್ಡ್ ಲುಕ್. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಐ ಹೋಪ್ ಯು ಲೈಕ್ಡ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.